ಇಲ್ವಾ? ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು. ಪ್ರಶ್ನೆ ಮಾಡಬಹುದು, ಕೇಳಬಹುದು ಅಂತ. ನಾವು ಒಳಗಡೆ ಹೋಗಲ್ಲ ಸರ್, ನಾವು ಬರಲ್ಲ ಸರ್, ನಾವು ಬರಲ್ಲ. ಅವ್ರಿಗೆ ಡೈರೆಕ್ಟ್ರಿ ಫೋನ್ ಮಾಡಿಕೊಡಿ. ಅಲ್ಲಲ್ಲ, ಅವ್ರಿಗೆ ಫೋನ್ ಮಾಡಿಕೊಡಿ, ನಾವು ಮಾತಾಡ್ತೀವಿ. ನಾವು ಬರಲ್ಲ, ಅಲ್ಲ ಫೋನ್ ಮಾಡಿಕೊಡಿ, ಫೋನ್ ಮಾಡಿಕೊಡಿ ಸರ್. ಅಲ್ಲ ನಾನು ಫೋನ್ ಮಾಡಿಕೊಡಿ ಸರ್, ಸರ್ ನಾನು ಫೋನ್ ಮಾಡಿಕೊಡಿ. ಅಲ್ಲ ನಾನು ಮಾತಾಡ್ತೀನಿ, ಫೋನ್ ಮಾಡಿಕೊಡಿ. ಲೈವ್ ಅಲ್ಲಿ ಇದ್ದೀರಿ, ಫೋನ್ ಮಾಡಿಕೊಡಿ. ನಂಗೆ ಫೋನ್ ಮಾಡಿಕೊಡಿ ಸರ್. ಇಲ್ಲ ನನ್ನ ನಂಬರ್ ಕೊಡಿ, ನನ್ನ ನಂಬರ್ ಸರ್. ಜನಗಳಿಗೆ ತೋರಿಸುವಂತ ಪ್ರಯತ್ನ ಸರ್. ಡೈರೆಕ್ಟರ್ ನಂಬರ್ ಕೊಡಿ ಸರ್. ಯಾಕೆ ಕೊಡಕ್ಕಾಗಲ್ಲ ಸರ್? ಸರ್ಕಾರಿ ಆಸ್ಪತ್ರೆ ಸರ್ ಇದು. ಆಯ್ತು, ನೀವು ಈಗ ಒಂದ್ ಕೆಲಸ ಮಾಡಿ, ಫೋನ್ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ, ನಾನೇ ಮಾತಾಡ್ತೀನಿ. ನೋಡಿ ವೀಕ್ಷಕರೇ, ಹಾಗಾದ್ರೆ ಒಳಗಡೆ ಆಗ್ತಿರುವಂತ ಸಮಸ್ಯೆಗಳನ್ನ, ತಿಗಣೆಗಳನ್ನ ಸಾಕೊಂಡು ಕೂತಿದಾರಲ್ಲ ಈ ಆಸ್ಪತ್ರೆಯಲ್ಲಿ, ಹಾಗಾದ್ರೆ ಏನು ತೋರಿಸುವಂತ ಪ್ರಯತ್ನ ಮಾಡಂಗಿಲ್ವಾ? ಹಾಗಾದ್ರೆ ಒಂದು ವಿಡಿಯೋ ಸಮೇತ ಮಾಡಂಗಿಲ್ವಾ? ಒಳಗಡೆ ಬಿಡೋದಿಲ್ಲ ಅಂತಂದ್ರೆ ಏನರ್ಥ? ಹಾಗಾದ್ರೆ ಇವ್ರು ಆಡ್ದಂಗೆ ಆಡ್ಕೊಂಡು ಮಾಡ್ದಂಗೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇದೇನು ದೊಡ್ಡದಪ್ಪನ ಛತ್ರನ? ಹಾಗಾದ್ರೆ ಗಮನಿಸ್ತಾ ಇದ್ದೀರಿ ನೋಡಿ, ಒಳಗಡೆ ಬಿಡ್ತಾ ಇಲ್ಲ ಸೆಕ್ಯೂರಿಟೀಸ್. ಅಂದ್ರೆ ಪೇಷಂಟ್ಗಳನ್ನ ಸಾಕಿ ನೀಟಾಗಿ ಅಂತಂದ್ರೆ ತಿಗಣೆಗಳನ್ನ ಸಾಕೊಂಡು ಕೂತಿದ್ದಾರೆ. MRI ಸ್ಕ್ಯಾನ್ ಕೂಡ ಸರಿ ಇಲ್ಲ. ಅವ್ರಿಗೆ ಡೈರೆಕ್ಟ್ರ್ ಫೋನ್ ಕೊಡಿ, ಮಾತಾಡ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ನಾವು ಒಳಗಡೆ ಹೋಗಲ್ಲಪ್ಪ. ಆಯ್ತು, ಅವ್ರ ಮಾತಿನ ಪ್ರಕಾರ ಒಳಗಡೆ ಹೋಗಲ್ಲ. ಆಯ್ತು, ಅವ್ರೇನೋ ಸಾವಿರಾರು ರೂಲ್ಸ್ ಹಾಕೊಂಡ್ಲಿ, ಏನಾದ್ರು ರೂಲ್ಸ್ ಹಾಕೊಂಡ್ಲಿ, ನಾವು ಒಳಗಡೆ ಹೋಗಲ್ಲ. ಫೋನ್ ನಂಬರ್ ಕೊಡಿ, ಮಾತಾಡಿಸ್ತೀನಿ, ಇಲ್ಲಾಗಿರುವಂಥ ಸಮಸ್ಯೆನ ಕೇಳ್ತೀನಿ ಅಂತಂದ್ರೆ ಫೋನ್ ನಂಬರು ಕೂಡ ಕೊಡ್ತಾ ಇಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೋ, ಎಲ್ಲಿ ಮಲಗಿದಾರೋ ಗೊತ್ತಿಲ್ಲ. ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಈ ಆಸ್ಪತ್ರೆನ ನಂಬಿ ಏನಾದರೂ ರೋಗಿಗಳೇನಾದರೂ ಈ ಆಸ್ಪತ್ರೆಗೆ ಬಂದರೆ, ಆಸ್ಪತ್ರೆ ಅಂದರೆ ಅವ್ರು ವಾಪಸ್ ಆಚೆ ಕಡೆ ಬರ್ತಾರೆ ಅನ್ನೋದೇ ಡೌಟ್ ಆಗಿದೆ. ಸೊ ಹಾಗಾದರೆ ಕಾದು ನೋಡೋಣ, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ, ಬಂದೇನಾದ್ರು ಕ್ರಮ ಕೈಗೊಳ್ತಾರೆ. ಅದು ಯಾರೋ ಡೈರೆಕ್ಟರ್ ಗೊತ್ತಿಲ್ಲ. ಬಂದ ನಂತರ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ರಿಪಬ್ಲಿಕ್ ಕನ್ನಡದಲ್ಲಿ. ಕಿದ್ವಾಯಿ ಆಸ್ಪತ್ರೆಯ ಈ ಅವ್ಯವಸ್ಥೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಿಗ್ಗೆಯಿಂದಲೂ ಕೂಡ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ನಾವು ಕಿದ್ವಾಯಿ ಆಸ್ಪತ್ರೆಯ ಆ ಅಧ್ವಾನದ ಬಗ್ಗೆ ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋದಕ್ಕೆ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಆಗ ಅಲ್ಲಿದ್ದಂಥ ಸಿಬ್ಬಂದಿ ನಮ್ಮನ್ನು ತಡೀತಾರೆ. ಡೈರೆಕ್ಟ್ರ್ ಬರ್ತಾರೆ, ನಿಮ್ಮನ್ನು ಮಾತಾಡಿಸ್ತೀನಿ, ನಿಮ್ಮ ಜೊತೆಯಲ್ಲಿ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾರೆ 9 ಗಂಟೆಗೆ. ಈಗ 10 ಗಂಟೆ ಆಗಿದೆ. ಡೈರೆಕ್ಟ್ರ್ ಸಿಕ್ಕಿದ್ರ? ಏನು ಹೇಳ್ತಿದ್ದಾರೆ ಸಿಬ್ಬಂದಿ? ಮತ್ತಷ್ಟು ಮಾಹಿತಿಯೊಂದಿಗೆ ಆ್ಯಂಕರ್ ದಿವಿತ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿವಿತ್, 9 ಗಂಟೆಗೆ ಸಿಗ್ತೀನಿ ಅಂತ ಹೇಳಿದ್ರು ಡೈರೆಕ್ಟರ್, ಸೆಕ್ಯೂರಿಟಿ ಹೇಳ್ದಂಗೆ. ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ರಾ ಡೈರೆಕ್ಟರ್? ಈಗ ಏನು ಹೇಳ್ತಿದ್ದಾರೆ ಸಿಬ್ಬಂದಿ? ಒಳಗಡೆ ಬಿಟ್ರಾ ನಿಮ್ಮನ್ನ ದಿವಿತ್? ಎಸ್ ರಂಜಿತ್, ನಾವು ಆ ಸಂದರ್ಭದಲ್ಲಿ ಅಂದರೆ 8 ಗಂಟೆಯಲ್ಲಿ ಈ ಒಂದು ಆಸ್ಪತ್ರೆ ಒಳಗೆ ಹೋಗೋಣ ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಭದ್ರತಾ ಸಿಬ್ಬಂದಿಗಳು ನಮ್ಮನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಕಿದ್ವಾಯಿ ಆಸ್ಪತ್ರೆ ಮೊದಲು MRI ಸ್ಕ್ಯಾನರ್ ಸಮಸ್ಯೆ ಆಗಿತ್ತು, ಈಗ ಸಂಪೂರ್ಣವಾಗಿ ತಿಗಣೆಗಳ ಕಾಟ. ಇವರು ರೋಗಿಗಳನ್ನು ಸಾಕಿ ನೀಟಾಗಿ ಅಂತಂದರೆ ತಿಗಣೆಗಳನ್ನ ಸಾಕೊಂಡಿದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಅಂತ ಹೋದಾಗ ಇಲ್ಲಿದ್ದಂಥ ಸೆಕ್ಯೂರಿಟಿಗಳು ನಮ್ಮನ್ನು ತಡೆಯುವಂಥ ಕೆಲಸ ಮಾಡ್ತಾರೆ. ಗಮನಿಸ್ತಿದ್ದೀರಾ, ಕಿದ್ವಾಯಿ ಸ್ಮಾರಕ ಗಂಧಿ ಸಂಸ್ಥೆ. ಈಗ ನಾವಿಲ್ಲಿ ಹೋಗ್ತಾ ಇದ್ದೀವಿ ಕಿದ್ವಾಯಿ ಆಸ್ಪತ್ರೆ ಒಳಗೆ. ಜೊತೆಗೆ ಪ್ರಮುಖವಾಗಿ ನೋಡಿ, ಇಲ್ಲಿ ಸೆಕ್ಯೂರಿಟೀಸ್ ಕೂಡ ಇದ್ದಾರೆ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ನಾವು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಈ ಕ್ಷಣದಲ್ಲಿ ಮಾಡ್ತಾ ಇದ್ದೀವಿ. 9 ಗಂಟೆಗೆ ಸಿಗ್ತೀನಿ ಡೈರೆಕ್ಟ್ರು ಅಂತ ಹೇಳಿದರು. 9 ಗಂಟೆಗೆ 10 ಗಂಟೆ ಆಗಿದೆ. ನಾವು ಒಳಗಡೆ ಹೋಗುವಂಥ ಪ್ರಯತ್ನ ಮಾಡಿಲ್ಲ, ಯಾಕಂದ್ರೆ ನಮ್ಮನ್ನು ಬಿಟ್ಟಿಲ್ಲ ಅವರು. ಸೊ ಈಗ ನಾನು ಅವ್ರ ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಗಮನಿಸ್ತಾ ಇದ್ದೀರಾ, ಕಿದ್ವಾಯಿ ಆಸ್ಪತ್ರೆ ಒಳಗಡೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥ ಈ ಕ್ಷಣದಲ್ಲಿ. ಸರ್, ಇವಾಗ ಏನು ಹೋಗ್ಬೋದಾ ಒಳಗಡೆ? ಏನು ಹೇಳಿದ್ರು ಡೈರೆಕ್ಟ್ರು? ಫೋನ್ ಮಾಡಿದ್ರು ಅವರಿಗೆ, ಏನು ಹೇಳಿದ್ರು? ಎಲ್ಲಿರೋದು ಅವ್ರಿಗೆ ಗೊತ್ತಿಲ್ಲ, ಎಲ್ಲಿರೋದು ಆಫೀಸು? ಎಸ್ ಬನ್ನಿ. ಡೈರೆಕ್ಟ್ ಏನು ಹೆಸರು ಅವ್ರದ್ದು? ಹೆಸರು ಲೋಕೇಶ್. ಎಸ್, ನಿರ್ದೇಶಕರು, ಆಸ್ಪತ್ರೆ ನಿರ್ದೇಶಕರಾದಂಥ ಲೋಕೇಶ್ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ. ಯಾಕಂದರೆ ನೋಡಿ, ಇದು ಸರ್ಕಾರಿ ಆಸ್ಪತ್ರೆ. ಎಷ್ಟು ಅಂದರೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಜನ, ಎಷ್ಟು ರೋಗಿಗಳು ಇಲ್ಲಿ ಬರ್ತಾರೆ ಅಂದಾಗ ಅವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ಥರ ಅವ್ರನ್ನ ಆರೈಕೆ ಮಾಡಬೇಕು, ಆಸ್ಪತ್ರೆ ಅಂತಂದಾಗ ಯಾವ ರೀತಿ ಇರಬೇಕು, ಅದ್ಯಾವುದು ಕೂಡ ಇಲ್ಲಿ ಇಲ್ಲ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿರುವಂಥದ್ದು. ಈ ಕ್ಷಣದಲ್ಲಿ ಇಲ್ಲಿನ ಡೈರೆಕ್ಟರ್ ಆದಂಥ ಲೋಕೇಶ್ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ, ನೇರವಾಗಿ ಆಸ್ಪತ್ರೆ ಒಳಗಡೆ ಹೋಗಿ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಾಗಾದ್ರೆ ಈಗ ಅವ್ರು ಬರ್ತಾರಾ ಸರ್? ಅಲ್ಲ, ಬರ್ತಾರಂತ ಲೈವಲ್ಲಿ ಇದ್ದೀವಿ. ಮತ್ತು ನಾವು ಒಂದು ನಿಮಿಷ ಸರ್. ಓಕೆ 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 ಇಲ್ಲ ಸರ್, ನಾವು ಲೈವಲ್ಲಿ ಇದ್ದೀವಿ, ಡೈರೆಕ್ಟ್ ಲೈವಲ್ಲೇ ಮಾತಾಡಿಸುವಂಥ ಪ್ರಯತ್ನ. ಅವರೇ ಬರೋಕ್ಕೆ ಕೇಳಿದ್ದಾರೆ. ಸಮಸ್ಯೆ ಅಷ್ಟೇ, ನಾವು ಏನು ಇದು ಬೇರೆ ಏನಿಲ್ಲ ಸರ್, ಸಮಸ್ಯೆ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಓಕೆ. ಎಸ್, ಕಿದ್ವಾಯಿ ಆಸ್ಪತ್ರೆ ಒಳಗಡೆ ನಿಮಗೆ ಲೈವ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ಜೊತೆಲಿದ್ದಾರೆ. ವೀರೇಶ್, ಮೊದಲಿಗೆ ಅಂದರೆ ಇಲ್ಲಿನ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ವೀರೇಶ್,
ದಿವಿತ್ ಸುಮಾರು 8-10 ತಿಂಗಳಿಂದ ಇಲ್ಲಿ ತಿಗಣೆ ಕಾಟ ಸ್ಟಾರ್ಟ್ ಆಗಿದೆ. ಹೀಗಾಗಿ ಇಲ್ಲಿನ ರೋಗಿಗಳು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಸಾಕಪ್ಪ ಸಾಕು ಕಿದ್ವಾಯಿ ಸಾವಾಸ ಅಂತೇನೋ ಒಂದು ಕಡೆ ರೋಗಿ ಸಂಬಂಧಿಕರು ರೋಗಿಗಳು ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿನ ಆಡಳಿತ ಮಂಡಳಿ ಏನು ಮಾಡುತ್ತೆ ಎಂಬುದು ಪ್ರಶ್ನೆ ಆಗಿದೆ. ಯಾಕಂದರೆ ಸಾಕಷ್ಟು ಫಂಡ್ ಬರುತ್ತೆ, ಇವರು ಬೆಡ್ ಚೇಂಜ್ ಮಾಡೋಕ್ಕಾಗಲ್ವಾ, ಕ್ಲೀನ್ ಮಾಡೋಕ್ಕಾಗಲ್ವಾ ಅಂತ ಪ್ರಶ್ನೆ ಮೂಡಿದೆ. ಹೀಗಾಗಿ ಸಮಸ್ಯೆ ಜಾಸ್ತಿ ಆಗಿದೆ ದಿವಿತ್ತು. ಅಂದರೆ ಈಗ ಸರ್ಕಾರಿ ಆಸ್ಪತ್ರೆಗೆ ಫುಲ್ಲು ಅದರ ಅಧೀನಕ್ಕೆ ಬರುತ್ತಲ್ವ ಸಂಪೂರ್ಣವಾಗಿ, ಅಂದರೆ ನಿಮಗೆ ಎಲ್ಲ ರೀತಿ ಅನುದಾನ ಅಥವಾ ಫಂಡ್ ಎಲ್ಲ ಬಂದಿರುತ್ತೆ? ಎಸ್ ದಿವಿತ್, ಈಗ ಡೈರೆಕ್ಟರ್ ಆಫೀಸ್ ಇದ್ದಾರೆ, ಅಲ್ಲಿಗೆ ಹೋಗೋಣ, ಓಕೆ, ಮಾತಾಡ್ಸೋ ಕೆಲಸ ಮಾಡೋಣ ಈಗ ನಾವು. ಸರ್ ನಮಸ್ತೆ. ಸರ್ ಜಸ್ಟ್ ಈಗ ಫೋನ್ ಮಾಡಿದೆ, ನಿಮಗೆ ಪಿಕ್ ಮಾಡಲಿಲ್ಲ. ನಾ ವೀರೇಶ್ ರಿಪಬ್ಲಿಕನ್ ರಿಪೋರ್ಟ್ರು, ಮೆಟ್ರೋ ರಿಪೋರ್ಟ್ರು. ಸುಮಾರು 8 ತಿಂಗಳಿಂದ ತಿಗಣೆ ಕಾಟ್ ಜಾಸ್ತಿ ಆಗಿದೆ ಅಂತ ಈ ಒಂದು ಹಾಸ್ಪಿಟ್ಲಲ್ಲಿ ರೋಗಿಗಳು ತುಂಬ ಆರೋಪ ಮಾಡ್ತಿದ್ದಾರೆ. ರಿಪಬ್ಲಿಕನ್ ಏನೋ ಒಂದು ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ತಿಗಣೆ ಕಾಟ ಇರ್ಬೋದು. ಏನು ಹೇಳ್ತಾರೆ ಸರ್, ಇದಕ್ಕೇನಾದರೂ ಸೊಲ್ಯೂಷನ್ ಹುಡುಕ್ತಾರಾ ಅಂತ? ನಾವು ಟೈಮ್ ಟು ಟೈಮ್ ವಾರ್ಡ್ಸ್ನೆಲ್ಲ ಸ್ಟೆರಿಲೈಸ್ ಮಾಡ್ತಾ ಇರ್ತೀವಿ. ಈಗ ಪೇಷಂಟ್ ಬೇರೆ ಬೇರೆ ಊರಿಂದ ಬರ್ತಾರಲ್ಲ, ಅವ್ರು ಬರುವಾಗ ಅವ್ರುಗಳು ಈ ಇನ್ಫೆಕ್ಷನ್ ತಿಗಣೆ ಅದು ಇದು ಹಿಡ್ಕೊಂಡು ಬಂದಿರ್ಬೋದು. ಅದೇನಾಗುತ್ತೆ, ಬೆಡ್ಸ್ ಚೇಂಜ್ ಆಗ್ತಾ ಇರ್ತಾರೆ, ಆ ಥರ ಅಷ್ಟೇ. ಸುಮಾರು 7-8 ತಿಂಗಳಿಂದ ಇದೇ ಪ್ರಾಬ್ಲಮ್ ಆಗಿದೆ. ರೋಗಿಗಳು ಸಾಕಪ್ಪ ಸಾಕು ಕಿದ್ವಾಯಿ ಸಾವಾಸ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ವಾರ್ಡ್ಸ್ಗಳು ಡಾರ್ಮಿಟ್ರೀಸ್ನ ಕ್ಲೀನ್ ಮಾಡಿಸ್ತಾನೆ ಇದ್ದೀವಿ. ಮತ್ತು ಗೌರ್ಮೆಂಟ್ ಪೆಸ್ಟ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇದೆ, ಅವರೇ ಇವಾಗ ಇಲ್ಲಿ ಪೆಸ್ಟ್ ಕಂಟ್ರೋಲ್ ಎಲ್ಲ ಮಾಡೋದು. ಅವರು ಒಂದೊಂದು ವಾರ್ಡ್ನೇ ತಗೊಂಡು ಅವರು ಅದಕ್ಕೇನು ಔಷಧಿಗಳಾಗಬೇಕು ಅದೆಲ್ಲ ಹಾಕ್ತಾ ಇದ್ದಾರೆ. ನಿರ್ದೇಶಕರಾಗಿ ನೀವು ಸತತ 8 ತಿಂಗಳಿಂದ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂದಾಗ 8 ತಿಂಗಳಲ್ಲಿ ಎಷ್ಟು ಬಾರಿ ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದೆ? ಇಲ್ಲ, ನಾವು ನೋಡಿದ್ದೀವಿ, ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಗಮನಕ್ಕೆ ಬಂದಿದ್ಯಾ ತಿಗಣೆ ಇರೋದು? ಒಪ್ಕೊಳ್ತೀರಾ ನಿಮ್ಮ ಆಸ್ಪತ್ರೆಯಲ್ಲಿ ತಿಗಣೆ ಇತ್ತು ಅಂತ? ಇರೋದು ನಾವು ನಾನು ಒಪ್ಕೊಳ್ತೀರಾ ನಿಮ್ಮ ಆಸ್ಪತ್ರೆಯಲ್ಲಿ ತಿಗಣೆ ಇತ್ತು ಅಂತ? ಅಲ್ಲ, ತಿಗಣೆ ಎಲ್ಲೆಲ್ಲಿ ನೀವು ನೋಡಿದೀನಿ ಅಂತಂದ್ರೆ ಒಪ್ಕೊಳ್ತೀರಾ ನಿಮ್ಮ ಆಸ್ಪತ್ರೆಯಲ್ಲಿ ತಿಗಣೆ ಇತ್ತು ಅಂತ? ನೀವು ನೋಡಿದೀನಿ ಅಂದ್ರೆ ಮೆಡಿಕಲ್ ಸೂಪ್ರಿಂಟೆಂಡೆಂಟು ಮತ್ತೆ ನಾನು ಮತ್ತೆ ಕೇಳ್ತಾ ಇದ್ದೀನಿ, ಒಪ್ಕೊಳ್ತೀರಾ ನಿಮ್ಮ ಆಸ್ಪತ್ರೆಯಲ್ಲಿ ತಿಗಣೆ ಇತ್ತು ಅಂತ? ಅಷ್ಟೇ ನನ್ನ ಪ್ರಶ್ನೆ. ಏನೇನು ಅಲ್ಲ, ಅದು ಇರತ್ತೆ. ಯಾಕಂದ್ರೆ ಒಂದು ಬೇರೆ ಊರುಗಳಲ್ಲಿ ಇರುತ್ತೆ ಅಲ್ಲ ಸರ್, ಇತ್ತ ನಿಮ್ಮ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇತ್ತ ತಿಗಣೆ ವಾರ್ಡ್ಗಳಲ್ಲಿ ಅಥವಾ ಅಲ್ಲಿ ಪಬ್ಲಿಕ್ ಎಲ್ಲಿ ಇರ್ತಾರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ತಿಗಣೆ ಇತ್ತ? ಇರಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ನಮಗೆ ಇನ್ಫಾರ್ಮೇಷನ್ ಬರುತ್ತೆ ಆ ವಾರ್ಡ್ಸ್ನೆಲ್ಲ ನಾವು ಫ್ಯೂಮಿಗೇಟ್ ಮಾಡಿ ಸ್ಟೆರಿಲೈಸ್ ಮಾಡಿಸ್ತಾನೆ ಇದ್ದೀವಿ. ಅದೇನಾಗುತ್ತೆ, ಆಕ್ಯುಪೆನ್ಷನ್ ಎಲ್ಲೆಲ್ಲಿ ಇರುತ್ತೆ, ವಾರ್ಡ್ ಅಂದರೆ ಮೇನ್ ವಾರ್ಡ್ ಅಲ್ಲ, ನಾವು ಧರ್ಮಶಾಲಾ ಅಲ್ಲೆಲ್ಲ ಅಲ್ಲಿ ಎಲ್ಲಿ ಪ್ರಾಬ್ಲಮ್ಸ್ ಕಾಣಿಸುತ್ತೆ ಅಲ್ಲಿ ನಾವು ಪೇಂಟ್ ಮಾಡಿಸೋದು ಮತ್ತು ಬೆಡ್ಸ್ನ ರೀಪೇಂಟ್ ಮಾಡಿಸೋದು ಅವೆಲ್ಲ ಮಾಡಿದ್ದೀವಿ. ಮತ್ತು ಕಾಟ್ಸ್ಗಳದ್ದು ಮಾಡಿದ್ದೀವಿ. ಏನು ಹೊರಗಿಂದ ತರ್ತಿದ್ದಾರೆ ತಿಗಣೆ ಏನಾದರೂ ಅಂತ? ಯಾಕಂದರೆ ಬೇರೆ ಬೇರೆ ಭಾಗದಿಂದ ರೋಗಿಗಳು ಬರ್ತಿದ್ದಾರೆ, ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಅಂದರೆ ರೋಗಿಗಳೇ ತಿಗಣೆನ ತರ್ತಿದ್ದಾರೆ ಅಂತನಾ, ಅಥವಾ ತಿಗಣೆ ಯಾರು ತರಲ್ಲ ಸರ್, ಅದು ಇಲ್ಲೇ ಸೃಷ್ಟಿ ಆದ ಕ್ಲೀನ್ ಇಲ್ಲ ಅಂತ? ಬಟ್ಟೆ ಮೇಲೆ ಈಗ ರೋಗಿಗಳು ಸರ್ ಇಲ್ಲ ಸರ್, ನಾವು ಕೂಡ ವಸತಿ ನಿಲಯದಲ್ಲೇ ಬದುಕಿ ಬಂದವರು. ತಿಗಣೆಗಳು ಅದೇ ಒಂದು ಜಾಗದಲ್ಲಿ ಒಂದು ಹೀಟ್ ಮೂಮೆಂಟಿಂದ ಅದು ಉತ್ಪತ್ತಿ ಆಗುವಂಥದ್ದನ್ನ ನಾವು ಓದಿದ್ದೀವಿ. ದಯವಿಟ್ಟು ಯಾರು ಕೂಡ ರೋಗಿ ಮೇಲೆ ಬ್ಲೇಮ್ ಮಾಡೋದು ತಪ್ಪಲ್ವ ಸರ್? ಹಂಗಲ್ಲ, ಏನಾಗತ್ತೆ ಅಂದರೆ ಇದು ಈ ಟಿಕ್ಸ್ ಇವೆಲ್ಲ ಇರತ್ತಲ್ಲ, ಇದು ಒಬ್ಬರು ಮನುಷ್ಯ ಮೇಲೆ ಇರುತ್ತೆ, ಅವ್ರ ಕೂದಲಲ್ಲಿ ಅದರಲ್ಲಿ ಇರುತ್ತೆ, ಅವ್ರು ಹಾಕೊಂಡಿರೋ ಬಟ್ಟೆ ಮೇಲೆ ಇರುತ್ತೆ. ಅವ್ರೇನು ಮಾಡ್ತಾರೆ, ಒಂದು ಪೇಷಂಟಿಗೆ ನಾವು ಒಂದು ಅಟೆಂಡರ್ನ ಇಳ್ಕೊಳ್ಳೋಕ್ಕೆ ಒಂದು ಪ್ರಾವಿಷನ್ ಮಾಡಿರ್ತೀವಿ. ಒಂದು ಪೇಷಂಟ್ ಜೊತೆಗೆ 8 ಜನ ಬರ್ತಾರೆ. ಇವಾಗ ಅವ್ರ ಪೇಷಂಟ್ ಜೊತೆ ಬರೋರು ದೇ ವಿಲ್ ಹ್ಯಾವ್ ಅವ್ರುಗಳೂ ಅವ್ರ ಕೂದಲಲ್ಲಿ, ಮತ್ತು ಅವರು ಸ್ನಾನ ಮಾಡಿರಲ್ಲ ಎಷ್ಟೊಂದು ಸತಿ, ಬೇರೆ ಹಳ್ಳಿಯಿಂದ ಬಂದಿರ್ತಾರೆ, ಅವ್ರ ಇದರಲ್ಲಿ ಇರತ್ತೆ. ನಿಮ್ಮ ಸಮರ್ಥನೆ ಬಂದವರ ತಪ್ಪು ಅಂತನಾ, ಬಂದವ್ರದ್ದು ಏನಿಲ್ಲ ನಾವೆಲ್ಲ ಸರಿಪಡಿಸ್ತೀವಿ ಅಂತ ನೀವು ಹೇಳಕ್ ಬಯಸ್ತೀರಾ? ನಾವು ಅದಕ್ಕೆ ಪೆಸ್ಟ್ ಕಂಟ್ರೋಲ್ಗೆ ಗೌರ್ಮೆಂಟ್ದೇ ಒಂದು ಆರ್ಗನೈಸೇಷನ್ ಇದೆ, ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಈ ಪೆಸ್ಟ್ ಕಂಟ್ರೋಲ್ ಏನೇನಿದೆ ಅದನ್ನು ಟೈಮ್ ಟು ಟೈಮ್ ಎಲ್ಲೆಲ್ಲಿ ನಮಗೆ ನೋಟಿಸ್ ಬರುತ್ತೆ. ಈಗ ಅದರಲ್ಲಿ ಏನಾಗುತ್ತೆ, ಮೆಡಿಕಲ್ ಸೂಪ್ರಿಂಟೆಂಟು, RMO, ನಾವು ಮತ್ತು ನರ್ಸಿಂಗ್ ಸ್ಟಾಫು ಎಲ್ಲ ರೌಂಡ್ಸ್ ಮಾಡ್ತಾ ಇರ್ತೀವಿ. ಎಲ್ಲಿ ಅವ್ರಿಗೆ ಗಮನಕ್ಕೆ ಬರುತ್ತೆ ಅಲ್ಲಿ ಅವರು ಏನು ಕರೆಕ್ಟಿವ್ ಮೆಷರ್ಸು, ಔಷಧಿ ಏನಾಗಬೇಕು ಅದೆಲ್ಲ ಹಾಕಿಸ್ತಾ ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಒಂದೊಂದು ವಾರ್ಡ್ಸ್ನ ಫುಲ್ ಐಸೋಲೇಟ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಳಕಳಿ ಇಷ್ಟೇ, ರಿಪಬ್ಲಿಕನ್ ಚೆಕ್ನಲ್ಲಿ ತಿಗಣೆ ಕಾಟಗಳು ಬಯಲಾಗಿದೆ. ಸರಿಪಡಿಸುವ ಕೆಲಸಕ್ಕೆ ಆಗುತ್ತಾ ಮುಂದಿನ ದಿನ? ಅಂದರೆ ಮಾಡ್ತಾನೆ ಇದ್ದಾರೆ, ಅವರು ಫ್ಯೂಮಿಗೇಷನ್ ಮಾಡ್ತಾನೆ ಇದ್ದಾರೆ. ಯಾವ್ಯಾವ ವಾರ್ಡಲ್ಲಿ ಔಷಧಿಗಳು ಹಾಕಬೇಕು ಆ ವಾರ್ಡ್ಸ್ನ ಐಸೋಲೇಟ್ ಮಾಡಿ ಔಷಧಿಗಳು ಹಾಕಿಸ್ತಾ ಇದ್ದಾರೆ. ಅದೇನಾಗುತ್ತೆ, ಆರಂಭವಾಗಿದೆ ಸರ್ ಇದೆಲ್ಲ ಕ್ಲೀನಿಂಗ್? ಈ ತಿಗಣೆ ಕಾಟ
ಇದು ತುಂಬ ವರ್ಷದಿಂದನೇ ಇದೆ. ಇದೇನು ಈಗ ಸಡನ್ ಆಗಿ 5 ತಿಂಗಳು 6 ತಿಂಗಳಲ್ಲಿ ಬಂದಿದೆ ಆ ಥರ ಅಲ್ಲ. ಇದು ತುಂಬ ವರ್ಷದಿಂದನೂ ನಾವು ನೋಡಿದ್ದೀವಿ. 30-40 ವರ್ಷದಿಂದನೂ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಇದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇದು ಇದು ಟಿಕ್ಸ್ ಇವೆಲ್ಲ ಏನಾಗುತ್ತೆ, ಇದು ಪೇಷಂಟ್ ಕೂದಲು ಬಟ್ಟೆ ಮೇಲೆ ಇರುತ್ತೆ. ಅದು ಹಾಂ, ನಮ್ಮ ಕಳಕಳಿ ಇಷ್ಟ. ಮೊನ್ನೆ MRI ಸ್ಕ್ಯಾನಿಂಗ್ ಪ್ರಾಬ್ಲಮ್ ಆಗಿತ್ತು, ಈಗ ತಿಗಣೆ ಕಾಟ ಪ್ರಾಬ್ಲಮ್ ಆಗಿ ತೊಂದರೆ ಆಗ್ತಿದೆ. ರೋಗಿಗಳಿಗೆ ಸಮಸ್ಯೆ ಆಗದಂತೆ ಇನ್ನು ಮುಂದೆ ಏನಾದರೂ ಆಸ್ಪತ್ರೆಯ ಸಿಬ್ಬಂದಿಗಳು ನೋಡಿಕೊಳ್ತಾರಾ ಏನಾದರೂ ಅಂತ ನಾವು ಪ್ರತಿ ವಾರ್ಡ್ಸ್ನಲ್ಲೂ ನರ್ಸಿಂಗ್ ಸ್ಟಾಫ್, ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಮತ್ತು ಅವ್ರ ಟೀಮ್ನೆಲ್ಲ ರೌಂಡ್ಸ್ ಮಾಡಿಸ್ತಾ ಇದ್ದೀವಿ. ಈವನ್ ಈಗ ಧರ್ಮಶಾಲಾ ಅದು ಪಬ್ಲಿಕ್ ಲಾಡ್ಜಿಂಗ್ ಫೆಸಿಲಿಟಿ. ಅದು ಅಲ್ಲಿ ಅವ್ರುಗಳು ಮತ್ತು ಅವರ ಸಂಬಂಧಿಕರು ತುಂಬ ಜನ ಬರ್ತಾರೆ. ಅಲ್ಲಿ ಫ್ರೀ ಫುಡ್ ಅದೆಲ್ಲ ಕೊಡ್ತೀವಿ. ಅಲ್ಲೇನಾಗತ್ತೆ, ಅವರು ಬೇರೆ ಅವ್ರ ಕೂದಲು, ಅವ್ರ ಬಟ್ಟೆ ಮೇಲಿರೋ ಟಿಕ್ಸ್, ಲೈಸ್ ಇವೆಲ್ಲ ಇರತ್ತಲ್ಲ, ಅದು ಅವ್ರು ಮಲ್ಕೊಂಡು ಎದ್ದೋಗಿರ್ತಾರೆ ಅಥವಾ ಬಟ್ಟೆಗಳನ್ನೆಲ್ಲ ಅಲ್ಲಲ್ಲೇ ದಿವಿತ್ ಮತ್ತೆ ವೀರೇಶ್ ಅಲ್ಲಿ ಡೈರೆಕ್ಟರ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಜನರಿಗೆ ಏನಾದರೂ ಸೇವೆ ಕೊಡಬೇಕು ಮತ್ತು ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತೆ. ಆದರೆ ಬೇರೆ ಎಲ್ಲೂ ಇಲ್ಲದಂಥ ಈ ತಿಗಣೆ ಈ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಜನರಿಗೆ ಬಾಧಿಸ್ತಾ ಇರೋದು ಡೈರೆಕ್ಟರ್ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಿಸ್ತಾ ಇದ್ದಾರೆ, ಮಾತಾಡಲಿ ಅವರು. ಈಗ ರೋಗಿಯ ಸಂಬಂಧಿಕರೊಬ್ಬರು ವೆಂಕಟೇಶ್ ಅಂತೇಳಿ ನಮ್ಮ ಜೊತೆಯಲ್ಲಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ. ತಾವು ತಮ್ಮ ಕಡೆ ಪೇಷಂಟನ್ನು ಕರ್ಕೊಂಡು ಬಂದಿದ್ರಲ್ವಾ ಕಿದ್ವಾಯಿ ಆಸ್ಪತ್ರೆಗೆ? ಹೌದು. ಯಾವಾಗ ಕರ್ಕೊಂಡು ಬಂದಿದ್ರಿ? ತಮಗೆ ತಿಗಣೆ ಕಾಟ ಎಷ್ಟು ಬಾಧಿಸ್ತಾ ಇತ್ತು ಕಿದ್ವಾಯಿ ಆಸ್ಪತ್ರೆಯಲ್ಲಿ? ಈಗ ನಾವು OPD ತೋರಿಸ್ತಾ ಇದ್ವಿ, ಸುಮಾರು 6 ತಿಂಗಳಿಂದ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಸರಿ. ಬಟ್ ಅಲ್ಲಿ ಅಡ್ಮಿಷನ್ಗೆ ಅಂತ ಹೋದಾಗ ಈ ಕೀಮೋಥೆರಪಿ ಪೇಷಂಟ್ಸ್ ಅಲ್ಲಿ ಎಕ್ಸ್ಪೆಷಲಿ ಡಾಗಾ ಬ್ಲಾಕ್ ಅಂತ ಇದೆ. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಡಾಗಾ ಬ್ಲಾಕ್. ಆ ಬಿಲ್ಡಿಂಗ್ ನಲ್ಲಿ ಉತ್ತರ ಕರ್ನಾಟಕದಿಂದ ಸುಮಾರು ಪೇಷಂಟ್ಸ್ ಬರ್ತಾರೆ. ಒಬ್ರು ಪೇಷಂಟ್ಗೆ ಒಬ್ರು ಅಟೆಂಡರ್ ಇರ್ಲೇಬೇಕು ಜೊತೆನಲ್ಲಿ. ರಾತ್ರಿ ಮಲಗದಂತ ಸಮಯದಲ್ಲಿ ತುಂಬಾ ತಿಗಣೆಗಳ ಕಾಟ. ಅಲ್ಲಿ ಆ ಗೋಡೆನಲ್ಲಿ ಕೆಳಗಡೆ ಬಾರ್ಡರ್ ಪಟ್ಟಿ ಮಾಡಿರ್ತಾರೆ ನೋಡಿ. ಹೌದು. ಅದ್ರಲ್ಲಿ ಸಿಕ್ಕಾಪಟ್ಟೆ ಇರ್ತವೆ. ಒಂಥರ ಜೇನು ಗೂಡ್ ತರ ಕಟ್ಕೊಂಡ್ಬಿಟ್ಟಿದಾವೆ ತಿಗಣೆಗಳು. ಅಲ್ಲಿ ಪಾಪ ಅಲ್ಲೆಲ್ಲ ಒದ್ರಕೊಂಡು ಬಟ್ಟೆ ಎಲ್ಲ ಒದ್ರಿ ಮಲಗ್ತಾರೆ. ಮಲಗಿ 2 ನಿಮಿಷಕ್ಕೆ ಮತ್ತೆ ಹರ್ಕೊಂಡ್ ಬರ್ತವೆ. ತುಂಬಾ ಚಿತ್ರಹಿಂಸೆ ವಾತಾವರಣ ಡಾಗಾ ಬ್ಲಾಕ್ ನಲ್ಲಂತೂ. ದಯವಿಟ್ಟು ನೀವು ಒಳ್ಳೆ ಸ್ಟೋರಿ ಮಾಡ್ತಾ ಇದೀರಿ, ಇದರಿಂದನಾದ್ರೂ ಬದಲಾವಣೆ ಆಗ್ಬೇಕು. ಖಂಡಿತ ಸರ್. ಸರ್ಕಾರಿ ಆಸ್ಪತ್ರೆಗೆ ಜನ ಹೋಗೋದಕ್ಕೆ ಹಿಂದೆ ಮುಂದೆ ನೋಡೋದೆಲ್ಲ ಇದಕ್ಕೆ ಸರ್. ಹೈಜಿನಿಕ್ ಇರ್ಬೇಕಲ್ವಾ? ನಮ್ಮ ತೆರಿಗೆ ದುಡ್ಡಲ್ಲಿ ಅವರು ಆಸ್ಪತ್ರೆ ನಡೆಸ್ತಾರೆ, ಮತ್ತೊಂದು ಎಲ್ಲ ನಮ್ಮಿಂದಲೇ ಸರ್. ಅದು ಸರಿಯಾದ ಸೇವೆ ಕೊಡ್ಬೇಕಾದದ್ದು ಅವ್ರ ಕರ್ತವ್ಯ ಅಲ್ವಾ? ಖಂಡಿತ. ಇದರಿಂದ ಬಾರಿ ಜನರು ತತ್ತರಿಸೋಗಿದ್ದಾರೆ. ಆ ತಿಗಣೆಗಳ ಕಾಟದಿಂದ ವಿಮುಕ್ತಿ ಆಗ್ಬೇಕು. ಖಂಡಿತ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ತಿಗಣೆ ಕಾಟದ ಬಗ್ಗೆ. ಕಿದ್ವಾಯಿಯ ಅಧ್ವಾನ ಒಂದೆರಡಲ್ಲ. ನಿರ್ದೇಶಕರು ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ. ರೋಗಿಗಳಿಂದ ಬಂತು ಅಂತ ಹೇಳಿ ಎಲ್ಲೆಲ್ಲಿಂದ ಬರ್ತಾರೆ, ಬಂದವರೆಲ್ಲರೂ ಕೂಡ ತಿಗಣೆ ತಗೊಂಡು ಬರ್ತಾರೆ. ಏನು ಉತ್ತರ ಕೊಡ್ತಾರೆ ಹಾಗಾದರೆ ಕಿದ್ವಾಯಿಯ ನಿರ್ದೇಶಕರು? ಅವರೇ ಉತ್ತರ ಕೊಡಬೇಕು, ಮತ್ತು ಆ ಸಮಸ್ಯೆ ಸರಿಯಾಗಬೇಕು, ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು. ಇನ್ನಾದರೂ ಕೂಡ ಭಾಳ ಹೈಜಿನಿಕ್ ಆಗಿ ಅಲ್ಲಿ ಚಿಕಿತ್ಸೆಯನ್ನು ನೀಡುವಂತಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಕಳಕಳಿ ಅಷ್ಟೇ.